ಆಯ್ತು ಗುರುಗಳೇ, ಉಪವಾಸಗಳು ಒಂದು ಕಡೆ ಆಯ್ತು, ಪೂಜೆ ಒಂದು ಕಡೆ ಆಯ್ತು. ನಾವು ನವರಾತ್ರಿಯಲ್ಲಿ ಹೇಳ್ಕೊಳ್ಳುವಂತಹ ಸ್ತೋತ್ರಗಳು, ದುರ್ಗಾ ಸಪ್ತಶತಿ ಪಾರಾಯಣ ಇರಬಹುದು, ಅಥವಾ ಲಲಿತಾ ಸಹಸ್ರನಾಮ ಇರಬಹುದು, ಅಥವಾ ಆಕೆಯ ಅಷ್ಟೋತ್ತರ ಶತನಾಮಾವಳಿಗಳಿರ್ಬೋದು, ಇದು ಎಷ್ಟು ನಮಗೆ ಪ್ರಭಾವವನ್ನ ಬೀರುತ್ತೆ, ಯಾವ ರೀತಿ ಇದನ್ನ ಅಂದ್ರೆ ಯಾವ ಸಮಯದಲ್ಲಿ ಈ ರೀತಿ ದುರ್ಗಾ ಸಪ್ತಶತಿ ಅಥವಾ ಶತನಾಮಾವಳಿಗಳನ್ನ ಯಾವಾಗ ಹೇಳ್ಕೊಂಡ್ರೆ ಹೆಚ್ಚು ಪ್ರಯೋಜನ ಆಗತ್ತೆ? ಅಮ್ಮ, ಒಂದು ವಿಚಾರ ನಾನು ಇಲ್ಲಿ ಸ್ಪಷ್ಟೀಕರಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಮ್ಮ ಜನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಯಾವುದಾದ್ರೂ ಒಂದು ಹಬ್ಬ ಪರ್ವಕಾಲ ಇದೆ, ಅದರಲ್ಲಿ ಏನಾದರೂ ಒಂದು ವಿಶೇಷತೆ ಇದ್ರೆ ಅವತ್ತಿನ ದಿನ ಮಾತ್ರ ಅದಕ್ಕೆ ಹೆಚ್ಚಿನಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಗಣಪತಿ ಅಂತಂದ್ರೆ ಗಣಪತಿನ ಏನು ತರೋದೇನು, ಕೂಡಿಸೋದೇನು, ಖುಷಿಯಿಂದ ಸಂಭ್ರಮಿಸೋದೇನು ಎಲ್ಲ ಮಾಡ್ತಾರೆ. ಗಣಪತಿ ಹಬ್ಬ ಮುಗಿದ ಮೇಲೆ ಗಣಪತಿ ನೋಡೋರೇ ಇಲ್ಲ, ಅದು ಅಲ್ಲಲ್ಲೇ ಇರುತ್ತೆ, ಅದಕ್ಕೊಂದು ಗೌರವ ಸಮರ್ಪಣೆ ಇಲ್ಲ. ನಾನು ಗಣಪತಿ ಹಬ್ಬ ಆದ್ಮೇಲೆ ಅದರ ವಿಸರ್ಜನೆ ಒಂದಿಷ್ಟು ವಿಡಿಯೋ ತುಣುಕುಗಳನ್ನ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಮ್ಮ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದ್ರೆ, ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. ಗಣಪತಿಯ ವಿಸರ್ಜನಾ ಕಾಲದಲ್ಲಿ ಗಣಪತಿ ಮುಳುಗ್ತಾ ಇಲ್ಲ, POP ಗಣೇಶನ ಬಳಸಿದ್ದಾರೆ, ಮುಳುಗ್ತಾ ಇಲ್ಲ. ಗಣಪತಿ ಮೇಲೆ ನಿಂತ್ಕೊಂಡು ಕುಣಿಯೋದು, ಬರಿಗಾಲಲ್ಲಿ ಗಣಪತಿ ಮೇಲೆ ನಿಂತ್ಕೊಂಡು ಕುಣಿಯೋದು, ಅದು ಯಾವ ವಿಪರ್ಯಾಸ ಇವೆಲ್ಲ, ದೇವರಿಗೆ ಹಾಗಾಗಿ ಇಂಥ ಪರಿಸ್ಥಿತಿಗಳೆಲ್ಲ ಎದುರಾಗುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ, ಬರೀ ತಾವು ನವರಾತ್ರಿ ಅನ್ನೋದನ್ನ ಕನ್ಸಿಡರ್ ಮಾಡಿಕೊಂಡು ದೇವಿಯ ಒಂದು ಪಾರಾಯಣವನ್ನ ಹೆಚ್ಚಿನ ರೀತಿ ಮಾಡ್ತಕ್ಕಂಥದ್ದು ಒಂದೇ ಅಲ್ಲ, ಪ್ರತಿನಿತ್ಯ ಕೂಡ ತಾವು ಮಾಡೋದ್ರಿಂದ ಒಳ್ಳೇದಾಗುತ್ತೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ, ಆ ಪರ್ವಕಾಲಗಳು ಎಂಬತಕ್ಕಂಥದ್ದು ಇರುತ್ತಲ್ಲ, ಅವಾಗ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮ್ಮ ಮೇಲೆ ಪ್ರಭಾವ. ಎಲ್ಲಾ ಸಮಯದಲ್ಲೂ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಪ್ರತಿನಿತ್ಯ ಗಣಪತಿ ಪೂಜಾನುಷ್ಠಾನ ಮಾಡೋದು ಬೇರೆ, ಗಣಪನ ಹಬ್ಬದ ದಿನ ಪೂಜಾನುಷ್ಠಾನ ಮಾಡೋದು ಬೇರೆ. ಹಾಗಾಗಿ ನವರಾತ್ರಿಯ ದಿನ ತಾವು ಹೇಳಿದಾಗೆ ದುರ್ಗಾ ಸಪ್ತಶತಿ ಆಗಿರ್ಬೋದು, ದೇವಿ ಪಾರಾಯಣ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಮಣಿದ್ವೀಪವರ್ಣ ಆಗಿರ್ಬೋದು, ಇಂಥ ಒಂದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಸ್ತೋತ್ರಗಳನ್ನ ಮನೆಯಲ್ಲಿ ಕೇಳೋದ್ರಿಂದ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷಗಳು ದೂರ ಆಗುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಜಾಸ್ತಿ ಆಗುತ್ತೆ, ಆ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಇರುತ್ತೆ, ನಿಮ್ಮ ಮನಸ್ಸಿಗೊಂದು ನೆಮ್ಮದಿ ಇರುತ್ತೆ. ಮೊದಲನೇದಾಗಿ ದುರ್ಗೆನ ನಾವು ಯಾತಕ್ಕೋಸ್ಕರ ಆರಾಧನೆಯನ್ನು ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಒಂದು ಭಯ ದೂರ ಆಗಬೇಕು, ಶಕ್ತಿ ಜಾಸ್ತಿ ಆಗಬೇಕು, ಧೈರ್ಯ ಬರಬೇಕು, ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ಇಂತಹ ಸ್ತೋತ್ರವನ್ನು ಕೇಳೋದ್ರಿಂದ. ಆದರೆ ಒಂದು ವಿಚಾರ, ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ದುಡ್ಡು ಎಂಬತಕ್ಕಂಥ ವಿಚಾರಕ್ಕೆ ಬಂದರೆ ಎಲ್ಲರ ಗಮನನೂ ಕೂಡ ಸೆಳೀತಕ್ಕಂಥದ್ದೇ. ಹಣ ಇಲ್ಲ ಅಂತಂದ್ರೆ ಇವತ್ತಿನ ದಿವಸ ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಈ ನವರಾತ್ರಿ ದಿವಸ ಪ್ರತಿಯೊಬ್ಬರೂ ಕೂಡ ಪ್ರಾರಂಭದ ದಿನದಿಂದಾನೇ ಒಂದು ಸಂಕಲ್ಪ ಆಗಬೇಕು. ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಬೇಕು. ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜಾನುಷ್ಠಾನವನ್ನು ಮಾಡತಕ್ಕಂಥ ಸಮಯದಲ್ಲಿ ಕನಕಧಾರ ಸ್ತೋತ್ರವನ್ನು ಕೇಳಬೇಕು. ಶಂಕರಾಚಾರ್ಯರದು ಕನಕಧಾರ ಸ್ತೋತ್ರವನ್ನು ಕೇಳೋದ್ರಿಂದ ಆ ತಾಯಿ ಮಹಾಲಕ್ಷ್ಮಿ ತೃಪ್ತಿಗೊಂಡು ನಮ್ಮ ವಾಸ್ತುಗೃಹದಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ತಾಯಿ. ಇದು ಖಂಡಿತ ಸತ್ಯ, ಬಹಳ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಗುರುಗಳೇ, ಹಂಗಂತ ನೋಡಿ ನಮ್ಮ ಜನಕ್ಕೆ ಒಂದು ಉತ್ಪ್ರೇಕ್ಷೆ ಏನಪ್ಪಾ ಅಂತಂದ್ರೆ, ಅದನ್ನು ಕೇಳಿದ ತಕ್ಷಣ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬಂದ್ಬಿಡುತ್ತೆ ಎಂಬತಕ್ಕಂಥದ್ದಲ್ಲ. ನೀವು ಕೇಳೋದಕ್ಕೆ ಪ್ರಾರಂಭ ಮಾಡಿ, ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಗೊತ್ತಿಲ್ಲದಿರನೆ ಅವತ್ತಿನ ದಿವಸ ಯಾವುದೋ ಒಂದು ರೂಪದಲ್ಲಿ ಹಣ ಬಂದು ನಿಮ್ಮ ಹತ್ರ ತಲುಪುತ್ತೆ. ಒಂದು ರೂಪಾಯಿ ಆದರೂ ಆಗಿರ್ಬೋದು, ಆ ತಾಯಿ ಮಹಾಲಕ್ಷ್ಮಿ ನಿಮ್ಮನ್ನು ಬಿಟ್ಟು